ನಿಮ್ಮ ಕೆಲವು ಹೇಳಿಕೆಗಳಿಂದ ನನಗೊಮ್ಮೆ ಅನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರೇ, ನೀವು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀರಿ. ನಾನು ಯಾಕೆ ಡಿಸ್ಟರ್ಬ್ ಆಗಿ? ನೀವು ಕುಮಾರಸ್ವಾಮಿ ಅವರ ಸಹಾಯವನ್ನು ಪಡಿತಾ ಇದ್ರಿ ಈ ಮೂಲಕ. ನಿಮಗೆ ಅಲ್ಲಿ ಚನ್ನಪಟ್ಟಣ ಇರ್ಬೋದು, ರಾಮನಗರ ಇರ್ಬೋದು, ಕನಕಪುರ ಇರ್ಬೋದು, ಯಾಕಂತಂದ್ರೆ ಕುಮಾರಸ್ವಾಮಿ ಅಂಡ್ PGR ಸಿಂಧ್ಯಾ ನಿಮ್ಮ ಬದ್ಧ ವೈರಿಗಳು. ನೀವು ಸಿಂಪತಿ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಿ. ಸಿಂಪತಿ ಅಲ್ಲ, ನನಗೆ ಕುಮಾರಸ್ವಾಮಿ ವಿರುದ್ಧ, ಕುಮಾರಸ್ವಾಮಿ ಪರ, ಕುಮಾರಸ್ವಾಮಿಯಿಂದ ನನಗೆ ಯಾವ ಲಾಭನೂ ಬೇಡ. ಅವ್ರದ್ದೊಂದು ಪಾರ್ಟಿ, ನಂದೊಂದು ಪಾರ್ಟಿ. ನಾನು ಹೇಳ್ತಾ ಇದ್ದೀನಿ, ವಿತಿನ್ ದಿ ಪಾರ್ಟಿ ಯಾವ ರೀತಿ ಬ್ಯಾಕ್ ಸ್ಟ್ಯಾಪ್ಗಳು ನಡೀತದೆ ಅನ್ನೋದಕ್ಕೆ ನಿಮಗೆ ಕೆಲವು ಉದಾಹರಣೆಗಳು. ಐ ಡೋಂಟ್ ವಾಂಟ್ ಕುಮಾರಸ್ವಾಮಿ ಯಾವತ್ತೂ ನನ್ನ ಪರ ನಿಂತ್ಕೊಂಡಿಲ್ಲ. ಕುಮಾರಸ್ವಾಮಿ ನನಗೆ ರಾಜಕೀಯವಾಗಿ ನನಗೆ ಏನೆಲ್ಲ ತೊಂದರೆ ಕೊಟ್ಟರು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಇಟ್ ಈಸ್ ಇಸ್ ಡ್ಯೂಟಿ. ನಾನು ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆ್ಯಸ್ ಎ ಪೊಲಿಟಿಕಲ್ ಎನಿಮಿ ಡೂ ಇಟ್. ಏನು ತೊಂದರೆ ಕೊಟ್ಟರು? ಯಾವ ಡ್ಯೂಟಿ, ನನ್ನ ವೈರಿನ ಕರೆಕ್ಟಾಗಿರಲಿ ಅಂತ ನನಗೇನು ಶಬಾಷ್ಗಿರಿ ಮಾಡೋಕ್ಕಾಗ್ತದಾ? ಈಸ್ ಡ್ಯೂಟಿ, ಈಸ್ ಡೂಯಿಂಗ್ ಇಟ್. ನಾನೇನು ಇವತ್ತು ಕುಮಾರಸ್ವಾಮಿದು ರಾಜಕಾರಣ ತಪ್ಪು ಅಂತ ಹೇಳೋದಿಲ್ಲ. ಇಟ್ ಇಸ್ ಪಾಲಿಟಿಕ್ಸ್. ಪಾಲಿಟಿಕ್ಸಲ್ಲಿ ನನ್ನ ಯಾವ ರೀತಿ ಸದೆ ಬಿಡೋಕ್ಕೆ ಸಾಧ್ಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಯಶಸ್ಸಾಗಲಿ ಮತ್ತೊಂದಾಗಲಿ. ಬಟ್ ನಾನೇನು ಹೇಳ್ತಾ ಇದ್ದೇನೆ, ಜೊತೆಯಲ್ಲಿ ಇದ್ಕೊಂಡು, ಒಂದು ಪಕ್ಷದಲ್ಲಿ ಇದ್ಕೊಂಡು, ಯಾವುದೇ ಪಕ್ಷದಲ್ಲಿ ಇದ್ಕೊಂಡು ಈ ದ್ರೋಹ ಮಾಡೋದಿದೆಯಲ್ಲ, ಇದು ಸಿಂಧಿನ ಜೀವನದ ಒಂದು ಕರಗತ ವಿದ್ಯೆ. ಅದು ದಿಸ್ ಈಸ್ ಡೂಯಿಂಗ್ ಇಟ್. ಹಾಗಿದ್ರೆ ನಿಜಾನ ಸುಳ್ಳು ಹೇಳಿ, ಇನ್ 96 ಈಗ ಅವ್ರ ಸಿಂಬಲಲ್ಲಿ ಗೆದ್ದಿದ್ರು. ಈ ವಾಸ್ ಫೈನಾನ್ಸ್ ಮಿನಿಸ್ಟರ್, ಈ ವಾಸ್ ಇಂಡಸ್ಟ್ರೀಸ್ ಮಿನಿಸ್ಟರ್. ಅಷ್ಟು ದೊಡ್ಡ ಪವರ್ ಕೊಟ್ಟಿದ್ರು. ವೆದರ್ ಈ ವೋಟೆಡ್, ಅವರು ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಅಂತ ಖುಷಿ ಪಡೋದಲ್ಲ. ಅವ್ರ ಹೆಸರಿಲ್ಲದೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇವ್ರು ಓಟಲ್ಲಿ ತೊಗೊಬಿಡ್ತಿದ್ರಾ, ಗೆದ್ದು ಬಿಡ್ತಿದ್ರಾ? ಏನೋ ಒಂದು ಟ್ರೈಯಾಂಗಲ್ ಕಾಂಟೆಸ್ಟಲ್ಲೇ ಗೆದ್ದಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ದೇವೇಗೌಡರ ಮೇಲೂ ಗೆದ್ದಿದ್ದಾರೆ. ಎಸ್, ಫೈನ್, ಭಾಳ ಸಂತೋಷ. ಹಾಗಿದ್ರೆ ಡಿ ಕೆ ಶಿವಕುಮಾರ್, ಅದು PGR ಸಿಂಧ್ಯಾ ಅವರು ಕುಮಾರಸ್ವಾಮಿ ಮತ್ತು ದೇವೇಗೌಡರಿಗೆ ಮತ್ತೆ ಕೈ ಕೊಡ್ತಾರೆ ಅಂತ ಹೇಳ್ತೀರಾ? ಅದೇ ಅವ್ರು ಏನಾದ್ರು ಮಾಡ್ಕೊಂಡು ಹೋಗ್ಲಿ ಸ್ವಾಮಿ, ನನಗೆ ಅದು ಬೇಕಾಗಿಲ್ಲ. ಅದು ಅವ್ರ ಪಾರ್ಟಿ ಪಾಲಿಟಿಕ್ಸ್. ನಾನು ಇದನ್ನ ರೆಫರೆನ್ಸ್ ಯಾಕೆ ದೇವೇಗೌಡರನ್ನ ವಿರುದ್ಧ ಹಾಕೊಂಡು, HD ಕುಮಾರಸ್ವಾಮಿ ಅವರ ವಿರುದ್ಧ ಹಾಕೊಂಡು ಮತ್ತೆ JDS ನಿಂದ ಸ್ಪರ್ಧಿಸಿದ್ದಾರೆ. ನಾನು ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಜೊತೆಲೇ ಇಟ್ಕೊಳ್ಳಿ, ಜೊತೆಲೇ ಮಾಡಲಿ, ಅವ್ರಿಗೆ ಎದೆ ಬೀಚ್ ತೋರಿಸ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಅವರ ಹುಟ್ಟುಗುಣ ಏನಪ್ಪ ಅಂದರೆ ಜೊತೆಲಿ ಇದ್ಕೊಂಡು ಮೋಸ ಮಾಡೋಂಥದ್ದು, ಜೊತೆಲಿ ಇದ್ಕೊಂಡು ತಪ್ಪುದಾರಿಗೆಳೆಯುವಂಥದ್ದು. ಇಟ್ ಈಸ್ ಬೌಂಡ್, ಇದು ಉಟ್ಕೊಂಡು ಬಂದಂತ. ಆದರೆ ನೀವು ಆರೋಪ ಮಾಡಿದ ನಂತರ ಅದಕ್ಕೆ ಆರೋಪ ಅಲ್ಲ ರೀ, ನಾನು ಆರೋಪ ಅಲ್ಲ, ಐ ಆಮ್ ಟೆಲಿಂಗ್ ದಿ ಫ್ಯಾಕ್ಟ್. ಅಲ್ಲ, ಫ್ಯಾಕ್ಟ್ ನೀವು ನಮ್ಗೆ ಗೊತ್ತಾಗಬೇಕು ಅಂದ್ರೆ ಕೆಲವು ಸ್ಪಷ್ಟ ಪುರಾವೆಗಳನ್ನು. ಇದಕ್ಕಿಂತ ಏನು ಬೇಕು ಸ್ವಾಮಿ? ಈಗ ನೀವು ವಾಮಾಚಾರದ ವಿಚಾರವನ್ನು ಹೇಳಿದ್ರಿ, ಅದನ್ನು ಹೇಳ್ತಾ ಇದ್ದೀನಿ ನಾನು. ನಾನು ಪಾಪ ಅವ್ರು ಯಾರೋ ಪೂಜೆಗೆ ಪುರಸ್ಕಾರ ಮಾಡ್ತಾರೆ, ಪುರೋಹಿತರನ್ನೆಲ್ಲ ಹೋಗಿ ಯಾಕೆ ನಾನು ಗಲಾಟೆ ಮಾಡ್ಬೇಕು ಸ್ವಾಮಿ? ದೇವ್ರನ್ನ ಏನು ಬೇಕಾದ್ರೆ ಕೇಳ್ಕೊಳ್ಳಿ. ಐ ಆಮ್ ಟೆಲಿಂಗ್ ಯು, ಮಾಡಿಸ್ಲಿ, ವಾಮಾಚಾರನೇ ಮಾಡಿಸ್ಲಿ. ನಾನು ಕೆಲವು ವಿಚಾರ ನಿಮ್ಗೆ ತಿಳಿಸಿ ಅಷ್ಟೇ. ಇಂತಿಂಥ ಎಲ್ಲ ವಿಚಾರಕ್ಕೆ ಪ್ರಯತ್ನ ನಡೀತಾ ಇದೆ. ಆದರೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ವೇದಿಕೆಗೆ ಬಂದರೂ ಕೂಡ ನೀವು ಮಾತಾಡೋಕೆ ಸಿದ್ಧ ಇದ್ದೀರಿ? ಯಾವ ವೇದಿಕೆ ಕರೀರಿ, ನೀವು ಯಾವತ್ತು ಕರೀತೀರ 2 hours 3 hours ಟೈಮ್ ಕೊಡಿ. ಎಲ್ಲ ಕ್ಯಾಂಪೇನಿಂಗಲ್ಲಿ ಇರ್ತೀನಿ, ಒಂದು ಟೈಮ್ ಕೊಡಿ. ಎನಿ ಟೈಮ್ ಐ ಆಮ್ ರೆಡಿ ಟು ಕಮ್. ಐ ಆಮ್ ವೆರಿ ಹ್ಯಾಪಿ. ಅಟ್ಲೀಸ್ಟ್ ಇವತ್ತು ಫೋನಲ್ಲಿ ಮುಖಾಂತರ ಅವ್ರದ್ದು ಮಾತುಕತೆ, ಅವ್ರ ಧ್ವನಿ, ಇಂಪಾದ ಧ್ವನಿ, ಆ ಸುಳ್ಳಿನ ಧ್ವನಿ ಕೇಳಿದ್ನಲ್ಲ, ಐ ಆಮ್ ವೆರಿ ಹ್ಯಾಪಿ. ಅಟ್ಲೀಸ್ಟ್ ಸುವರ್ಣ, ಯು ಹ್ಯಾವ್ ಡನ್ ಅ ವೆರಿ ಗ್ರೇಟ್ ಜಾಬ್ ಟುಡೇ. ಓಕೆ, ಇದು ಡಿ ಕೆ ಶಿವಕುಮಾರ್ ಅವರ ಮಾತು. ಅವರು ಒಂದು ರೀತಿಯಲ್ಲಿ ಆರೋಪವನ್ನು ಮಾಡಿದರು. ಅವ್ರು ಹೇಳ್ತಾರೆ ಅದು ಆರೋಪ ಅಲ್ಲ, ಅದು ಸತ್ಯ ಅನ್ನುವಂಥದ್ದು. PGR ಸಿಂಧ್ಯಾ ಕೂಡ ಮಾತಾಡಿದರು. ಆದರೆ ಕೊನೆಗೆ ಹೇಳಿದ್ದು ಯಾರು ಸತ್ಯ ಹೇಳಿದರು, ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋ ಕನ್ಫ್ಯೂಷನ್ಸ್ ಈಗಲೂ ಕೂಡ ಇದೆ. ಯಾಕಂತಂದರೆ ಡಿ ಕೆ ಶಿವಕುಮಾರ್ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಅವರು ಸುಳ್ಳು ಹೇಳೋ ಕಾರಣದಿಂದಾಗಿ ಅವ್ರ ಬಾಯಿಗೆ ಹುಳ ಬೀಳುತ್ತೆ ಅಂತ ಅವರು ಹೇಳಿದರು. ಜೊತೆಗೆ ಇವರೊಂದು ಮಾತನ್ನು ಹೇಳಿದರು, ಯಾವುದೇ ಒಂದು ವೇದಿಕೆಯಲ್ಲೂ ಕೂಡ ನಾನು ಈ ವಿಚಾರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿದ್ಧ, ಪ್ರಮಾಣ ಮಾಡಿ ನಾನು ಹೇಳ್ತೀನಿ ಬೇಕಿದ್ದರೆ PGR ಸಿಂಧ್ಯಾ ಸುಳ್ಳು ಹೇಳ್ತಿದ್ದಾರೆ ಅನ್ನುವಂಥದ್ದು. ಹಲವಾರು ಆರೋಪಗಳು HD ಕುಮಾರಸ್ವಾಮಿ ಅಥವಾ ದೇವೇಗೌಡರು ಅವರಿಗೆ ಕೂಡ ಬ್ಯಾಕ್ ಸ್ಟಾಪ್ ಮಾಡಿದ್ರು PGR ಸಿಂಧ್ಯಾ ಅನ್ನುವಂಥದ್ದು. ಒಟ್ಟಾರೆಯಾಗಿ ಕನಕಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಹುರಿಯಾಳಾಗಿರುವಂಥವರು ಡಿ ಕೆ ಶಿವಕುಮಾರ್, JDSನಿಂದ PGR ಸಿಂಧ್ಯಾ. ಹಾಗಾಗಿ ಇವರಿಬ್ಬರ ವಾಕ್ಸಮರದಿಂದಾಗಿ 2 ಮದ ಗಜಗಳು ಸೆಣಸ್ತಾ ಇದೆ. ಅಲ್ಲಿ ಮೇ 5ನೇ ತಾರೀಕು ಮತದಾನವಾಗುತ್ತೆ. ಮತ ಯಾರಿಗೆ ಬೀಳುತ್ತೆ, ವಿಜಯಲಕ್ಷ್ಮಿ ಯಾರಿಗೆ ಉಳಿತಾಳೆ ನೋಡಬೇಕು. ಆದರೆ ಈ ಚುನಾವಣೆಯನ್ನು ಗೆಲ್ಲೋದಕ್ಕೆ ಇಂಥ ವಾಮಾಚಾರ ಪಾಲಿಟಿಕ್ಸ್ಗಳು ನಡೀತಾ ಇರೋದು ಮಾತ್ರ ಖೇದಕರ. ಇದು ಈ ಹೊತ್ತಿನ ವಿಶೇಷ ವಾಮಾಚಾರ ಪಾಲಿಟಿಕ್ಸ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.